20,168 ಜನಕ್ಕೆ ನೋಟಿಸ್ ಬರೋ ವಿಚಾರ ಇದೆ. ನೋಟಿಸ್ ವಿಧಾನಸಭಾ ಕ್ಷೇತ್ರದ ಮತದಾರ ನೋಂದಣಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆಲ್ಲ ತಿಳಿದಿರೋ ವಿಚಾರ ಅಂತ SIR ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಮೊದಲನೇ ಅಂತ ಹೇಳಿದ್ರೆ EF ರಿಜಿಸ್ಟ್ರೇಷನ್ ಕೆಲಸ ಮುಗಿದು ನಾವು ನೆಕ್ಸ್ಟು ಇವತ್ತು ಈ ದಿನಕ್ಕೆ ಡ್ರಾಫ್ಟ್ ಮತದಾರ ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ವಿ. ಇದೆಲ್ಲ ಈ ಮತದಾರ ಪಟ್ಟಿ ಪ್ರತಿಯೊಂದು ಬೂತ್ಗಳಲ್ಲೂ ಲಭ್ಯವಿದೆ ಮತ್ತು ಆನ್ಲೈನಲ್ಲಿ ವೆಬ್ಸೈಟ್ಗಳಲ್ಲಿ ಲಭ್ಯವಿದೆ. ಈ ಮತದಾರ ಪಟ್ಟಿಗಳನ್ನ ಎಲ್ಲ ಪಬ್ಲಿಕ್ಗಳು ವೀಕ್ಷಣೆ ಮಾಡ್ಬೋದು. ಇದು ಒಂದು ವಿಚಾರ. ಮುಂದಿನ ವಿಚಾರ ಬಂದ್ಬಿಟ್ಟು ಇವಾಗ ಈ ಮೊದಲನೇ ಹಂತ ಕೆಲಸ ಮುಗಿದ್ಮೇಲೆ ಎರಡನೇ ಹಂತ ಕೆಲಸ ಹೋಗ್ತಾ ಇದ್ವಿ. ಈ ಹಂತದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ನಮ್ಮ ಮೊದಲನೇ ಹಂತದಲ್ಲಿ ಕೆಲಸ ಮಾಡಿದಂಥ ಟೈಮಲ್ಲಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂಗೆ ಒಟ್ಟು 20,168 ಜನಕ್ಕೆ ನೋಟಿಸ್ ಬರೋ ವಿಚಾರ ಇದೆ. ನೋಟಿಸ್ ಬರೋ ವಿಚಾರ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಒಂದು 20,168 ಜನಕ್ಕೆ ನೋಟಿಸ್ ಬರೋ ವಿಚಾರ ಇದೆ. ನೋಟಿಸ್ ಬರೋ ವಿಚಾರ ಒಂದು ಸ್ವಲ್ಪ ಜನಕ್ಕೆ ನೋ ಮ್ಯಾಪಿಂಗ್ ಅಂತ ಹೇಳಿದ್ರೆ ಅವರು ಮ್ಯಾಪಿಂಗ್ ಅಂತ ಹೇಳಿದ್ರೆ ಅವರು ಹಿಂದಿನ SIR 2002 ಮಾಹಿತಿನ ಲಭ್ಯ ಆಗೋದ ಕಾರಣಕ್ಕೆ ಸ್ವಲ್ಪ ಜನಕ್ಕೆ ನೋಟಿಸ್ ಬರ್ತದೆ. ಮಿಕ್ಕಿದ ಜನಗಳಿಗೆ ಈ ಹೆಸರುಗಳ ವ್ಯತ್ಯಾಸ ಕಾರಣಕ್ಕೆ ಅಂತ ಡೇಟ್ ಆಫ್ ಬರ್ತ್ ವ್ಯತ್ಯಾಸ ಇರೋ ಕಾರಣಕ್ಕೆ ಮತ್ತು ಕಂಪ್ಯೂಟರಿಂದನೇ ಸ್ವಲ್ಪ ಜನ ವ್ಯತ್ಯಾಸನ ಗುರುತು ಮಾಡಿದ್ದಾರೆ. ಈ ಕಾರಣಕ್ಕೆ ಎಷ್ಟು ಜನಕ್ಕೆ ನೋಟಿಸ್ ಬರ್ತದೆ. ಈ ನೋಟಿಸನ್ನು ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕಂಪ್ಯೂಟರ್ ಮೂಲಕ ನಮ್ಮಿಂದನೇ ನೋಟಿಸ್ ಜನ್ರೇಟ್ ಆಗಿ BLO ಮೂಲಕ BLO ಕನ್ಸರ್ನ್ ವೋಟರ್ಗೆ ಜಾರಿ ಆಗುತ್ತೆ. ಅವರಿಂದ ಅಲ್ಲಿ ಜಾರಿ ಮಾಡಿಸಿದ್ಮೇಲೆ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಈ ನೋಟಿಸನ್ನು ಕೊಟ್ಟ ಮೇಲೆ ಇದನ್ನು ವಿಚಾರಣೆ ಮಾಡೋ ಸಲುವಾಗಿ ನಮ್ಮ ಕ್ಷೇತ್ರದಿಂದ ಒಟ್ಟು 20 ಜನನ ಅಡಿಷನಲ್ AER ಅಂತ ಅಪಾಯಿಂಟ್ ಮಾಡಿದ್ದಾರೆ. ಅವರುಗಳಿಗೆ ಈ ದಿನ ನಾವು ಬೂತ್ವಾರ ಹಂಚಿಕೆ ಮಾಡೋಕ್ಕಿದೆ. ನಾವು ಅದನ್ನು 20 ಜನಕ್ಕೂ ನಾವು ಟ್ರೈನಿಂಗ್ ಎಲ್ಲ ಕೊಟ್ಟಾಗಿದೆ. ಮೊನ್ನೆ ದಿನ ಟ್ರೈನಿಂಗ್ ಎಲ್ಲ ಕೊಟ್ಟಾಗಿದೆ. ಅವರಿಗೆ ಹಂಚಿಕೆ ಮಾಡಿ ಅವ್ರುಗಳಿಂದ ವಿಚಾರಣೆ ಮಾಡೋದಕ್ಕೆ ಆದೇಶ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇ ಹಂತವಾಗಿ ಈಗ ಇವತ್ತು ದಿನ ತಮ್ಮ ತಿಳಿಸೋದು ಅಂತ ಹೇಳಿದ್ರೆ ಈ ದಿನ ನಮಗೆ 24 ತಾರೀಕು ಇರೋದ್ರಿಂದ ಡ್ರಾಫ್ಟ್ ವೋಟರ್ ಲಿಸ್ಟ್ನ ಪಬ್ಲಿಷ್ ಮಾಡಿದ್ವಿ. ಸೊ ಅದನ್ನು ಪಬ್ಲಿಕ್ಗಳು ಇದ್ರ ಬಗ್ಗೆ ನೋಡಿಕೊಂಡು ತಮ್ಮದೇನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ತಿಳಿಸ್ಬೋದು. ಅಬ್ಜೆಕ್ಷನ್ಸನ್ನು ಫಾರ್ಮ್ 7 ಅಂತ ಹೇಳ್ತಾರೆ. ಆ ಫಾರ್ಮ್ 7 ಮೂಲಕ ನಮಗೆ ಕೊಡ್ಬೋದು. ಅಬ್ಜೆಕ್ಷನ್ಸ್ ಯಾರು ಬೇಕಾದರೂ ಕೊಡ್ಬೋದು. ಈ ಏನಾದ್ರು ಹೇಳಿದ್ರೆ ಯಾವ್ದಾದ್ರು ಹೆಸರು ಸೆಟ್ ಮಾಡಿರೋ ಬಗ್ಗೆ ತಮ್ಮದೇನೋ ಅಬ್ಜೆಕ್ಷನ್ಸ್ ಕೊಡ್ಬೋದು. ಇದು ಒಂದು ವಿಚಾರ. ಸಿರಂಥ ದಾಖಲೆಗಳನ್ನು ನೋಟಿಸ್ ಬಂದ ಟೈಮಲ್ಲಿ ಒದಗಿಸಿದ್ರೆ ಸಾಕು. ಸೊ ನೋಟಿಸ್ ಅಂತ ಯಾವ ಥರ ಇದೆ ಅಂತಾರೆ ಈ ದಿನ ಅಂದರೆ ಇವತ್ತು ದಿನಾಂಕ 24/8/2026 ಈ ದಿನದಿಂದ ಹಿಡಿದು 22/10/2026 ನಮಗೆ ವಿಚಾರಣೆ ಮಾಡಿ ಆದೇಶ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಥರ ಮತದಾರರು ಅಬ್ಜೆಕ್ಷನ್ಸ್ ಯಾವಾಗಿಂದ ಅಂತ ಹೇಳಿದ್ರೆ ಈ ದಿನ 24/8/2026 ಹಿಡಿದು 23/9/2026 ಅಬ್ಜೆಕ್ಷನ್ಸನ್ನು ಕೊಡ್ಬೋದು. ಅದನ್ನು ಅಬ್ಜೆಕ್ಷನ್ಸ್ ಯಾವ ಥರ ಅಂತ ಹೇಳಿದ್ರೆ ನಮ್ಮನ್ನು 7 ಮೂಲಕ ಅವರು ಅಬ್ಜೆಕ್ಷನ್ಸ ಕೊಡಬೇಕಾಗತ್ತೆ. ಅಬ್ಜೆಕ್ಷನ್ಸ್ ಕೊಟ್ಟಾಗ ನಮ್ಮಲ್ಲಿ ಅವರು AER ಕನ್ಸರ್ನ್ ಯಾರು ಬೂದಿಗೆ ಸಂಬಂಧಪಟ್ಟಂಥ AERಗಳನ್ನು ವಿಚಾರಣೆ ಮಾಡಿ ನೆಕ್ಸ್ಟ್ ನಮ್ಮಿಂದ ಆದೇಶ ಆಗುತ್ತೆ. ಇದು ಒಂದು ವಿಚಾರ. ಸೊ ಇದೆಲ್ಲ ಮುಗಿದ ಮೇಲೆ ಈ ಅಬ್ಜೆಕ್ಷನ್ಸ್ ಎಲ್ಲ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿದ್ಮೇಲೆ ಫೈನಲ್ ಅಂತ ಹೇಳಿದ್ರೆ ಅಂತಿಮ ಮತದಾರ ಪಟ್ಟಿಯನ್ನು ದಿನಾಂಕ 27/10/2026 ಅಂತ ಪ್ರಕಟಣೆ ಮಾಡ್ತೀವಿ. ಸೊ ಇದು ನಮ್ಮ ಅಂಕಿಅಂಶ ನೋಡಿದ್ರೆ ಒಟ್ಟು ವೋಟರ್ ಲಿಸ್ಟ್ ಎಷ್ಟಿತ್ತು ಅಂತ ಹೇಳಿದ್ರೆ 2,24,684 ಇತ್ತು. ಸೊ ಈ ಪೈಕಿ ನಮ್ಮದು ಕಂಪ್ಲೀಟ್ ಮಾಡೋಂಥದ್ದು ಎಲ್ಲ ಫಾರ್ಮ್ಸ್ ಮಾಡಿದ್ದೀವಿ. ಸೊ ಇದರಲ್ಲಿ ASTD ಅಂತ ಮಾರ್ಕ್ ಮಾಡೋಂಥದ್ದು ಟೋಟಲಿ 28,304 ಅಂತ ಟೋಟಲಿ ASTD ಅಂತ ಮಾರ್ಕ್ ಮಾಡಿದ್ವಿ. ಸೊ ಇದರಲ್ಲಿ ನೋ ಮ್ಯಾಪಿಂಗ್ ಬಂದ್ಬಿಟ್ಟು 4,418 ಇದೆ. ಸೊ ಮಿಕ್ಕಿದ್ದು 15,750 ಬಂದ್ಬಿಟ್ಟು ಅನಾಮಲೀಸ್ ಕೌಂಟ್ ಇದೆ. ಸೊ 15,750 ಪ್ಲಸ್ 4,418 ಈ ಎರಡು ಕ್ಯಾಟಗರಿಗೆ ಅಂತ ಹೇಳಿ ಟೋಟಲಿ 20,168 ಜನರಿಗೂ ಕೂಡ ನಮ್ಮ ಇವರಿಂದ AER ಕಡೆಯಿಂದ ಅಥವಾ ER ಕಡೆಯಿಂದ ನೋಟಿಸ್ ಬರುತ್ತೆ. ನೋಟಿಸ್ ಕೊಟ್ಟಾಗ ಅವರು ಡಾಕ್ಯುಮೆಂಟ್ಸ್ ಏನು ಹೇಳಿದರೆ ಚುನಾವಣೆ ಆಯೋಗದ ಏನು ನಿಗದಿಪಡಿಸಿದೆ ಅಂತ ಡಾಕ್ಯುಮೆಂಟ್ ಕೊಟ್ಟರೆ ಸಾಕು. ಆಮೇಲೆ ಅವತ್ತು ಆ ಟೈಮಲ್ಲಿ ಅವ್ರು ನಮ್ಮಿಂದ ವಿಚಾರಣೆ ಯಾವತ್ತು ಮಾಡಬೇಕಂತೇಳಿ ಶೆಡ್ಯೂಲ್ ಆಗಿರುತ್ತೆ. ಅಂದರೆ ಟೈಮು ಮತ್ತು ಡೇಟ್ ಫಿಕ್ಸ್ ಆಗಿರುತ್ತೆ. ಆ ಟೈಮಿಗೆ ಹಾಜರಾಗಿಬಿಟ್ಟು ಅವ್ರ ಮುಂದೆ ಡಾಕ್ಯುಮೆಂಟ್ ಕೊಟ್ಟರೆ ಸಾಕಾಗುತ್ತೆ. ಅವ್ರು ಮತ್ತೆ ಒಟ್ಟು 3 ಸತಿ ಅವಕಾಶ ಕೊಟ್ಟಿದ್ದಾರೆ. 3 ಸತಿ ಅಂತೇಳಿ ಫಸ್ಟ್ ಸತಿ ಬಂದಿಲ್ಲ ಅಂದರೆ 2 ಸತಿ ಪ್ಲ್ಯಾನ್ ಮಾಡ್ತಾರೆ. 2 ಸತಿ ಬಂದಾಗಲೂ ಕೂಡ ಬಂದಿಲ್ಲ ಅಂದರೆ 3 ಸತಿ ಪ್ಲ್ಯಾನ್ ಮಾಡ್ತಾರೆ. 3 ಸತಿಗೂ ಬಂದಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನಮಗೆ ಲಾಸ್ಟಿಗೆ ಆದೇಶ ಮಾಡ್ತೀವಿ. ಹಾಗಾಗಿ 3 ಸತಿ ಅವರ ಅವಕಾಶನ ಬಳಸ್ಕೊಂಡು ಕನ್ಸರ್ನ್ ಮತದಾರರು ಬಂದುಬಿಟ್ಟು ಅವ್ರು ಕೇಳಿದಂಥ ದಾಖಲೆಗಳು ಕೊಟ್ಟ ಸಾಕಾಗುತ್ತೆ. ಸೊ ಇದು ಇಷ್ಟು ನಮ್ಗೆ ಅನೌನ್ಸ್ ಆದಮೇಲಿಂದ ಅದು ಎಲ್ಲರಿಗೂ ಪಬ್ಲಿಕ್ ಗಮನಕ್ಕೆ ಬಂದಿದೆ. ಅದನ್ನು ನೋಡಿಕೊಂಡು ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಕೊಡೋಕ್ಕೆ ಅವಕಾಶ ಇದೆ. ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಟೋಟಲ್ ನಮ್ಮಲ್ಲಿ 20,168 ಜನಕ್ಕೆ ನೋಟಿಸ್ ಬರುತ್ತೆ. ಇದು ನಮ್ಮ ಇದರಿಂದ ಆ ನೋಟಿಸ್ ಬಂದ ಟೈಮಲ್ಲಿ ಅವರು ನೋಟಿಸ್ ಪಡ್ಕೊಂಡು
ಸಂಬಂಧಪಟ್ಟ ದಾಖಲೆಗಳನ್ನು ಕೇಳದೆ ಕೊಟ್ಟರೆ ಸಾಕಾಗುತ್ತೆ ಅಷ್ಟೇ. ಇದು ಮೇಯ್ನ್ ಉದ್ದೇಶ ನಮಗೆ. ಆಮೇಲೆ ಇದು ಟೈಮ್ ಬಂದುಬಿಟ್ಟು ಇವತ್ತಿಂದ ಹಿಡಿದು ಅಬ್ಜೆಕ್ಷನ್ಸ್ ಕೊಡೋದಕ್ಕೆ 24/8/2026 23/9/2026 ಟೈಮ್ ಇರುತ್ತೆ ಅಬ್ಜೆಕ್ಷನ್ಸ್ ಕೊಡೋದಕ್ಕೆ. ನಮಗೆ ವಿಚಾರಣೆ ಮಾಡಿ ಆದೇಶ ಮಾಡೋಕ್ಕೆ ಯಾವಾಗ ಅಂತ ಹೇಳಿದ್ರೆ 24/8/2026 ಹಿಡಿದು 22/10/2026 ನಾವು ವಿಚಾರಣೆ ಮಾಡಿ ಆದೇಶ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲ ಮುಗಿದ ಮೇಲೆ 27/10/2026 ಫೈನಲ್ ಲಿಸ್ಟ್ ಪಬ್ಲಿಷ್ ಆಗುತ್ತೆ. ಓಕೆ, ಒಟ್ಟು ಮತದಾರರ ಪಟ್ಟಿ ಎಷ್ಟಿತ್ತು ಸರ್? ಒಟ್ಟು 2,24,684 ಜನ ಇತ್ತು. ಹೌದು. ಇದರಲ್ಲಿ ಈಗ SIR ಪ್ರಕಾರ ಈಗ ಎಷ್ಟು ಕರೆಕ್ಟ್ ಇದೆ ಈಗ ಅಂತ ಹೇಳಿದ್ರೆ ಫಾರ್ಮ್ಸ್ ಡಿಸಿಷನ್ ಅಂದರೆ ನಾವು ಫಾರ್ಮ್ಸ್ ಕೊಟ್ಟಿದ್ದು ವಾಪಸ್ ಬಂದು ಸುಖಾಂತರವಾಗಿ ಕರೆಕ್ಟಾಗಿರ್ತಕ್ಕಂಥದ್ದು. ಅದು ಕರೆಕ್ಟಾಗಿ ಅಂತ ಹೇಳಿದ್ರೆ ಈ ಸದ್ಯಕ್ಕೆ ನಾವೇನಾಗಿದೆ 2,24,684 ಪೈಕಿ 1,96,380 ಫಾರ್ಮ್ಸು ವಾಪಸ್ ಬಂದು ಡಿಸಿಷನ್ ಆಗಿದೆ. ಮಿಕ್ಕಿದ್ದು ಅಂತ ಹೇಳಿದ್ರೆ 28,304 ಫಾರ್ಮ್ಸ್ ಬಂದು ಅನ್ಕಲೆಕ್ಟಬಲ್ ಅಂತ ಮಾರ್ಕ್ ಆಗಿದೆ. ಅಂದರೆ ಅದರಲ್ಲಿ ಆಬ್ಸೆಂಟೀಸ್ ಇದ್ದಾರೆ, ಪರ್ಮನೆಂಟ್ ಶಿಫ್ಟ್ ಇದ್ದಾರೆ, ಡೆತ್ ಇದ್ದಾರೆ, ಡಬಲ್ ಇದೆ. ಈ ಕಾರಣಕ್ಕೆ 28,304 ಇತ್ತು. ಸೊ ಟೋಟಲಿ ಇದು ಬಂದ್ಬಿಟ್ಟು ಇದು ASDD ಅಂತ ಮಾರ್ಕ್ ಆಗಿತ್ತು ಪಂಚಾಯತ್ ಪಟ್ಟಿ. ಅದು ಬಿಟ್ಟು ನೋಟಿಸ್ ಅದರಲ್ಲೇ ನೋಟಿಸ್ ಹೋಗ್ತಕ್ಕಂಥದ್ದು ಅವ್ರು ASDD ಇದ್ದವ್ರಿಗಲ್ಲ, ಯಾರಿಗೆ ಅಂತ ಹೇಳಿದ್ರೆ ಇದು ಬಿಟ್ಟು ಇದು ಈ ಪೈಕಿ ಈಗ ನಮ್ಮಲ್ಲಿ 1,96,380 ಪೈಕಿ ಒಟ್ಟು ಟೋಟಲ್ 20,168 ಜನಕ್ಕೆ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂತ ಹೇಳಿದ್ರೆ ಒಂದು 4,418 ಜನಕ್ಕೆ ನೋ ಮ್ಯಾಪಿಂಗ್ ಅಂತ ಹೇಳಿದ್ರೆ ಅವ್ರದ್ದು 2,200 ಮ್ಯಾಪಿಂಗ್ದು ಆವಾಗಿದ್ದು ವೋಟರ್ ಲಿಸ್ಟು ಮಾಹಿತಿ ಸಿಕ್ತಿದ್ದ ಕಾರಣ ಮಾಹಿತಿ ಸಿಕ್ಕಿಲ್ಲ ಅವ್ರಿಗೆ. ಇದು ಸಿಕ್ಕಿಲ್ಲ, ನಮಗೆ ಡಿಸಿಷನ್ ಪ್ರೊಸೆಸ್ ಆಯ್ತಲ್ಲ ಆ ಟೈಮಲ್ಲಿ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಡ್ತೀವಿ, ಈಗ ಮಾಹಿತಿ ಕೊಡಿ ಅನ್ನೋ ಕಾರಣಕ್ಕೆ ಹೋಗುತ್ತೆ ಒಂದು. ಇನ್ನು ಮಿಕ್ಕಿದ್ದು 15,750 ಇದು ಅಂದ್ಬಿಟ್ಟು ಅನಾಮಲಿಸೋದು ಅಂದರೆ ಹೆಸರುಗಳ ವ್ಯತ್ಯಾಸ, ಹಿಂದೆ ವೋಟರ್ ಲಿಸ್ಟಲ್ಲಿ ಹೆಸರು ವ್ಯತ್ಯಾಸ ಕಾರಣಕ್ಕೆ ಬರುತ್ತೆ. ಇವೆರಡು ಸೇರಿಕೊಂಡು 20,168 ಜನಕ್ಕೆ ನೋಟಿಸ್ ಬರುತ್ತೆ ಅಷ್ಟೇ. ಅದು BLO ಜಾರಿ ಮಾಡ್ತಾರೆ. BLOಗಳಿಗೆ ನಮ್ಮಿಂದ ನೋಟಿಸ್ ಅವ್ರಿಗೆ ರವಾನೆ ಆಗುತ್ತೆ. BLOಗಳಿಂದ ಕನ್ಸರ್ನ್ ನಾವು ಬೂತ್ ಮಟ್ಟದಲ್ಲಿ ಅವ್ರು ಹುಡುಕ್ಬಿಟ್ಟು ಅವ್ರು ಕೊಡ್ತಾರೆ. ಒಂದು ದಿನಾಂಕ 1/10/2026 ಯಾರಿಗೆ 18 ವರ್ಷ ತುಂಬುತ್ತೆ ಅವರು ಕೂಡ ಈಗ ಫೈನಲ್ ಲಿಸ್ಟ್ ಬರೋದಕ್ಕೆ ಮುಂಚೆ ಸೇರ್ಕೋಬೋದು. ಅವರು ಫಾರ್ಮ್ 6 ಮತ್ತು ಡಿಕ್ಲರೇಷನ್ ಫಾರ್ಮ್ನ ಎರಡೂ ಕೊಟ್ಬಿಟ್ಟು ಕನ್ಸರ್ನ್ BLOಗೆ ಅರ್ಜಿ ಕೊಟ್ಟರೆ ಸಾಕು, ನಾವು ಅದನ್ನು ಸೇರ್ಸೋಕ್ಕೆ ಅವಕಾಶ ಇದೆ. ಒಂದು ವಿಷಯ. ಇನ್ನೊಂದು ಮುಖ್ಯದ ವಿಚಾರ ಅಂತ ಹೇಳಿದ್ರೆ ಹಿಂದೆ ಯಾರಾದರೂ ಯಾವುದೋ ಕಾರಣಕ್ಕೆ ASDD ಲಿಸ್ಟ್ ಪೈಕಿ ಯಾರಾದರೂ ಆ ದಿನಕ್ಕೆ ಹಾಜರಾಗಿ ಮಾಹಿತಿ ಕೊಡೋಕ್ಕೆ ಸಾಧ್ಯ ಇದ್ದರೆ ಅವರಲ್ಲಿ ಯಾರಾದರೂ ಪರ್ಮನೆಂಟ್ ಶಿಫ್ಟಿಂಗ್ ಅಂತ ಮಾರ್ಕ್ ಆಗಿದ್ದು ಅಬ್ಸೆಂಟ್ ಅಂತ ಮಾರ್ಕ್ ಇದ್ದವರು ಫಾರ್ಮ್ 6 ಕೊಟ್ಬಿಟ್ಟು ಇವಾಗ ಸೇರಿಸ್ಕೋಬೋದು. ಅವ್ರಿಗೂ ಅವಕಾಶ ಇದೆ ಫಾರ್ಮ್ 6 ಕೊಡೋದಕ್ಕೆ. ಪ್ಲಸ್ ಇನ್ನು 1/10/2026 ಯಾರಿಗೆ 18 ವರ್ಷ ಆಗಿದ್ದು ಅವರು ಕೂಡ ಬಂದು ಸೇರ್ಕೊಬೋದು. ಈಗ ಮುಂಚೆ ಫಸ್ಟ್ ಸ್ಟೇಜಲ್ಲಿ ನಾವು ASDD ಅಂತ ಲಿಸ್ಟ್ ಮಾಡಿದ್ದೀವಲ್ಲ, ಡೆತ್ ಬಿಟ್ಬಿಟ್ಟು ಆಬ್ಸೆಂಟೀಸ್ ಅಂತ ಮಾರ್ಕ್ ಆಗಿದೆ, ಪರ್ಮನೆಂಟ್ ಶಿಫ್ಟಿಂಗ್ ಅಂತ ಆಗಿದೆ. ಡಬಲ್ ಅಂತ ಬರೋಕ್ಕೆ ಸಾಧ್ಯ ಇಲ್ಲ. ಆಬ್ಸೆಂಟು ಮತ್ತು ಪರ್ಮನೆಂಟ್ ಶಿಫ್ಟಿಂಗ್ ಅಂತ ಏನು ಮಾರ್ಕ್ ಆಗಿದೆ ನಮ್ಮಲ್ಲಿ, ಆ ಪೈಕಿ ಯಾರಾದರೂ ಎಲಿಜಿಬಲ್ ಜನ ಅವ್ರು ಯಾರು ಬೇರೆ ಎಲ್ಲೂ ಮಾರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಬೇರೆ ಯಾವುದೇ ಥರ ಬೇರೆ ಕಾನ್ಸ್ಟಿಟ್ಯೂಷನಲ್ಲಿ ಮಾರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಇವಾಗ ಫಾರ್ಮ್ 6 ಕೊಟ್ಬಿಟ್ಟು ಸೇರ್ಕೊಳ್ಳೋಕೆ ಅವಕಾಶ ಇದೆ. ಒಂದು ಪಾಯಿಂಟು. ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ದಿನಾಂಕ 1/10/2026 ಯಾರಿಗೆ 18 ವರ್ಷ ತುಂಬುತ್ತೆ ಅವರು ಕೂಡ ಫಾರ್ಮ್ 6 ಬಂದು ಕೊಟ್ಬಿಟ್ಟು ಸೇರಿಸ್ಕೋಬೋದು. ಅಷ್ಟೇ ವಿಚಾರ. ಈಗ ಹಿಂದೆ ಫಸ್ಟ್ ಲೀಸ್ಟಲ್ಲಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಯಾರು ಕೂಡ ಗಾಬರಿಯಾಗಂತ ಅವಶ್ಯಕತೆ ಇಲ್ಲ. ಯಾರಾದರೂ ಕೂಡ ಎಲಿಜಿಬಲ್ ಅಂತ ಇದೆ, ಎಲ್ಲೂ ಡಬಲ್ ಆಗಿದಲ್ಲ, ಎಲ್ಲೂ ಬೇರೆ ಎಲ್ಲೂ ಸೇರ್ಕೊಂಡಿಲ್ಲ ಅಂದರೆ ಇವಾಗ ಬಂದು ಸೇರ್ಕೊಬೋದು. ಇದ್ರೆ ಇವಾಗ ಬಂದು ಮತ್ತೆ ಸೇರ್ಕೊಳ್ಳೋಕೆ ಕೊಟ್ಬಿಟ್ಟು ಫಾರ್ಮ್ 6 ಮತ್ತು ಡಿಕ್ಲರೇಷನ್ ಫಾರ್ಮ್ ಕೊಟ್ಟು ಸೇರಿಸ್ಕೊಬೋದು. ಒಂದು ಕಂಡೀಷನ್ ಅಂತಂದರೆ ಅವ್ರು ಬೇರೆ ಕಡೆ ಎಲ್ಲಿ ಸೇರ್ಪಡೆ ಆಗಿರ್ಬಾರ್ದು ಅಷ್ಟೇ. ಫಾರ್ಮ್ ಕೊಟ್ಬಿಟ್ಟು ಸೇರ್ಕೊಬೋದು.